ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಚತುರ್ದಶಿ ತಿಥಿ ಉಪರಿ ಪೌರ್ಣಮಿ ಇರತಕ್ಕಂಥದ್ದು. ಈ ದಿವಸ ಉಪರಿ ಪೌರ್ಣಮಿಯೂ ಇದೆ. ಈ ಕಾರಣದಿಂದಾಗಿ ಈ ದಿವಸ ದತ್ತನ ಆರಾಧನೆಯನ್ನು ಮಾಡಬೇಕು. ಮಾರ್ಗಶಿರ ಪೌರ್ಣಮಿಯಲ್ಲಿ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತೆ. ದತ್ತಾತ್ರೇಯ ಅಂತ ವಸ್ತುತಃ ಸಂಪೂರ್ಣವಾದ ಹೆಸರು. ದತ್ತ ಅಂತಲೇ ಪ್ರಸಿದ್ಧಿ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಂತೂ ದತ್ತನ ಆರಾಧನೆ ತುಂಬ ಎಲ್ಲ ಕಡೆಗೂ ಇದೆ. ಅಲ್ಲಿ ಅತಿಶಯವಾಗಿದೆ. ಹೆಚ್ಚಿನ ಒಂದು ಭಕ್ತಿ ಶ್ರದ್ಧೆಗಳು ದತ್ತನ ಮೇಲಿದೆ. ದತ್ತಾತ್ರೇಯ ಯಾರು? ತಮ್ಮೆಲ್ಲರಿಗೂ ಕಥೆ ಗೊತ್ತಿದೆ, ಅದು ಹ್ರಸ್ವವಾಗಿ ಹೇಳ್ತೀನಿ. ದತ್ತಾತ್ರೇಯ ಅಂತ ದಶರಥನ ಮಗ ದಾಶರಥಿ ಅಂತ ಕರೀತಾರೆ. ಹಾಗೆ ಅತ್ರಿಯ ಮಗ ಆತ್ರೇಯ. ದತ್ತ ಅಂದರೆ ಕೊಡಲ್ಪಟ್ಟದ್ದು, ಆತ್ರೇಯ ಅತ್ರಿ ಮುನಿಯ ಮಗ. ಹೀಗಾಗಿ ದತ್ತಾತ್ರೇಯ ಅಂತ ಆಗಿದೆ. ಈ ಅತ್ರಿ ಮಹರ್ಷಿಗಳಿಗೆ ದತ್ತ ಕೊಡಲ್ಪಟ್ಟದ್ದು ಯಾರು? ಅತ್ರಿ ಅನಸೂಯ ಅಂತ ತುಂಬ ಋಷಿ ಪರಂಪರೆಯಲ್ಲಿ ಬಹಳ ವಿಶಿಷ್ಟ ಸ್ಥಾನ ಹಾಗೂ ಮೂರ್ಧನ್ಯ ಸ್ಥಾನವನ್ನು ಪಡೆದಂಥ ಮಹರ್ಷಿಗಳು ಅತ್ರಿ ಮಹರ್ಷಿಗಳು. ಬ್ರಹ್ಮಮಾನಸ ಪುತ್ರರು ಅಂತಲೇ ಅವರಿಗೆ ಪ್ರಸಿದ್ಧಿ. ಅತ್ರಿ ಮುನಿಗಳು ಹಾಗೂ ಅನಸೂಯ ಇವರು ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದರು. ಅನಸೂಯ ಮಹಾಪತಿವ್ರತೆ. ತಮ್ಮೆಲ್ಲರಿಗೂ ಗೊತ್ತಿದೆ ಆ ಕಥೆ. ತ್ರಿಮೂರ್ತಿಗಳ ಮಡದಿಯರು ಪರೀಕ್ಷೆ ಮಾಡಲಿಕ್ಕಾಗಿ ಅನಸೂಯ ಆ ಆಶ್ರಮಕ್ಕೆ ಬಂದದ್ದು. ಆಕೆ ಅತ್ಯಂತ ಸಾಧ್ವಿ, ಶಿರೋಮಣಿ, ಮಹಾಪತಿವ್ರತೆ, ನಿಮ್ಮನ್ನು ಮೀರಿಸಿದ್ದಾಳೆ ಅಂತ ನಾರದರು ಈ ತ್ರಿಮೂರ್ತಿಗಳ ಮಡದಿಯರ ಬಳಿಗೆ ಹೋಗಿ ಹೇಳಿದಂಥ ವಿಚಾರ ಅವರನ್ನು ಕೆರಳಿಸಿಬಿಡುತ್ತೆ. ಆಗ ಪರೀಕ್ಷೆಗಾಗಿ ಅವಳನ್ನು ಹೇಗಾದರೂ ಮಾಡಿ ವ್ರತಭಂಗ ಮಾಡಬೇಕು, ನಾವು ಶ್ರೇಷ್ಠರು ಅನ್ನುವ ಗುರಿಯಲ್ಲಿ ಅವರು ಬಂದರು ಆಶ್ರಮಕ್ಕೆ. ಅನಂತರ ಆಯಿತು, ಆಕೆ ಮಹಾ ಸಾಧ್ವಿ ಅನ್ನೋದು ಅವ್ರಿಗೂ ಮನಸ್ಸಿಗೆ ಬಂತು. ಹೇಗೆ ಅಂತಂದರೆ ಮನಸ್ಸಿಗೆ ಬಂದಿದ್ದು, ಆ ಪತ್ನಿಯರು ಯಾರು ಈ ಪಾರ್ವತಿ, ಸರಸ್ವತಿ, ಲಕ್ಷ್ಮಿ 3 ಜನ ತಮ್ಮ ಗಂಡಂದಿರನ್ನು ಆ ಪತಿವ್ರತೆಯನ್ನು ಹೋಗಿ ನೋಡ್ಕೊಂಬನ್ನಿ, ಹೇಗಾದರೂ ಮಾಡಿ ಅವಳು ಪತಿವ್ರತೆ ಅಲ್ಲ ಅನ್ನಿಸ್ಬೇಕು, ಆ ರೀತಿಯಲ್ಲಿ ನೀವು ಏನು ಪ್ಲ್ಯಾನ್ ಮಾಡ್ತೀರೋ ಮಾಡಿ, ಯೋಜನೆ ಮಾಡಿ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಈ ಮೂರ್ತಿಗಳೆಲ್ಲ ಪಾಪ ಬಂದರು. ಆಶ್ರಮದ ಹೊರಗೆ ನಿಂತು ಬೇರೆ ಮಾರುವೇಷದಲ್ಲಿ ಬಂದಿದ್ದಾರೆ. ಭವತೀ ಭಿಕ್ಷಾಂದೇಹಿ ಅಂತ ಹೇಳಿದ್ರು. ಅನಸೂಯೆ ಹೊರಗೆ ಬಂದಳು. ಸಹಜ, ಮನೆಗೆ ಯಾರಾದರೂ ಬಂದರೆ ಅತಿಥಿ ಸತ್ಕಾರ ಮಾಡಬೇಕು. ಹೀಗಾಗಿ ಬನ್ನಿ, ತಮಗೆ ಭೋಜನ ಸಿದ್ಧವಿದೆ ಅಂತ. ಇಲ್ಲ ನಾನು ಹಾಗೆಲ್ಲ ನಾವೆಲ್ಲ ಬರಲ್ಲ, ನಮ್ಮದೊಂದು ವ್ರತ ಇದೆ, ಆ ವ್ರತದ ಪ್ರಕಾರ ನೀನು ಕೊಟ್ಟರೆ ಆದೀತು ನಮಗೆ ಅಂತ. ಏನು ಸ್ವಾಮಿ ತಮ್ಮ ವ್ರತ? ಏನಿಲ್ಲ, ನಮಗೆ ನಮ್ಮ 3 ಜನಕ್ಕೆ ಯಾರು ಬಡಿಸ್ತಾರೋ, ಯಾರು ನಮಗೆ ಭಿಕ್ಷೆಯನ್ನು ಇಡ್ತಾರೋ ಅವರು ವಸ್ತ್ರ ಇರಬಾರ್ದು, ಅವರ ಮೇಲೆ ವಿವಸ್ತ್ರರಾಗಿರಬೇಕು. ನಿನಗದು ಸಾಧ್ಯ ಆಗುತ್ತಾ ಅಂತ ಕೇಳಿದ್ರು. ಅಷ್ಟೇ ತಾನೇ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದಾಕೆ. ಬೇರೆಯವರಾಗಿದ್ದರೆ ಚಿತ್ತ ಚಾಂಚಲ್ಯ ಮಾಡ್ಕೊಂಡು, ಅಯ್ಯೋ ಇದೇನು ವಿಚಿತ್ರವಾಗಿದೆ, ಬೇಡಪ್ಪ ನೀವು ಹೊರಡಿ ನಿಮ್ಮ ಪಾಡಿ ನೀವು ಅಂತ. ಬಟ್ಟೆ ಇರದೆ ಹೇಗೆ ಆತಿಥ್ಯ ಕೊಡೋದು? ಅನಸೂಯಾಗ ಆಸಕ್ತಿ ಇತ್ತು. ಮನೆ ಒಳಗೆ ಹೋದ್ಲು, ಕರೆದು ಪೀಠ ಮಣೆ ಹಾಕಿದ್ಲು, ಕೂತ್ಕೊಳ್ರಪ್ಪ ಅಂದ್ಲು. ಅತ್ರಿ ಮಹರ್ಷಿಗಳು ಮಂತ್ರಜಲವನ್ನು ಇಟ್ಟಿರ್ತಾರಲ್ಲ ಮನೆಯಲ್ಲಿ, ಆ ಮಂತ್ರಜಲವನ್ನು ತೊಗೊಂಡ್ಲು, ಹೀಗೆ ಪ್ರೋಕ್ಷಣೆ ಮಾಡಿದ್ಲು. 3 ಜನ ಚಿಕ್ಕ ಪುಟ್ಟ ಪಾಪುಗಳಾಗ್ಬಿಟ್ಟು. ಆ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸಿದ್ಲು. ಆಯ್ತಲ್ಲ ಭಿಕ್ಷೆ. ಅಲ್ಲೇ 3 ಜನ ಉಳಿದುಬಿಟ್ರು. ನಾರದರಿ ವಿಚಾರವನ್ನು ಹೋಗಿ ಹೇಳಿದ್ರು, ಹೀಗಾಗಿದೆ ಗೊತ್ತಾ ನಿಮಗೆ ವಿಚಾರ ಅಂತ. ಆಮೇಲೆ ಅವರೆಲ್ಲ ಆಶ್ರಮದ ಮುಂದೆ ಬಂದು ಬಾಯಿ ಬಿಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತು. ಆಮೇಲೆ ನಮಸ್ಕಾರ ಮಾಡೋದು, ತಪ್ಪಾಯಿತು ನಮ್ಮದು ಕ್ಷಮಿಸಿ. ದೇವತೆಗಳಾದ್ರೇನು,
ಸಾಮಾನ್ಯರದ್ದು ಒಂದು ಶುದ್ಧ ಹಾದಿಯಲ್ಲಿ ನಡೀತಾ ಇದ್ದಾರೆ ಅಂತಂದರೆ ವಿಚಲಿತರನ್ನಾಗಿ ಮಾಡಬಾರ್ದು. ಪರೀಕ್ಷಿಸಬೇಕು. ಭಗವಂತ ಮಾಡೋದು ಯಾಕಾಗಿ ಅಂತಂದರೆ ಹೇಗಿದೆ ಇವರ ಮನಸ್ಸಿನ ಸ್ಥಿತಿ, ನಿಜವಾಗಿ ಅವನು ಪಾಕಗೊಂಡಿದ್ದಾನ, ಈ ರೀತಿಯ ಅವರೆಲ್ಲ ಪರೀಕ್ಷೆ ಮಾಡ್ತಾರೆ. ಅದನ್ನು ಬೇರೆ ಬೇರೆ ಅರ್ಥಗಳಲ್ಲಿ ತಗೋಬಾರ್ದು. ಇರಲಿ ಅಂತೂ ಅದರಿಂದಾಗಿ ಪ್ರಾರ್ಥನೆ ಮಾಡಿದ್ರು. ಆಯಿತು, ತಪ್ಪಾಯಿತು, ನಮ್ಮ ಗಂಡಂದನ್ನು ವಾಪಸ್ ಕೊಟ್ಬಿಡಮ್ಮ ತಾಯಿ, ನಿನ್ನ ಮಹಾಸಾಧ್ಯ ಅಂತ ಹೇಳಿದ್ರು. ಆಯಿತು ಅಂತ ನಾವು ಕೊಡ್ತೀವಿ, ತೊಂದರೆ ಇಲ್ಲ, ಆದರೆ ನಮಗೆ ಮಕ್ಕಳಿಲ್ಲ, ಹೀಗಾಗಿ ನಮಗೂ ಮಕ್ಕಳು ಬೇಕು, ಅಂಥದ್ದೊಂದು ಅನುಗ್ರಹ ಮಾಡಿ ಅಂತ ಹೇಳಿ ತ್ರಿಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿದ್ರು. ಆ ತ್ರಿಮೂರ್ತಿಗಳ ಅಂಶವಾಗಿ ಈ ವಿಷ್ಣು ದತ್ತನಾಗಿ, ಈ ಶಿವ ದುರ್ವಾಸ ಮುನಿಯನ್ನು ದುರ್ವಾಸ ಸ್ವರೂಪದಲ್ಲಿ ಅತ್ರಿಗಳಿಗೆ ಬಂದದ್ದು, ಮತ್ತು ಬ್ರಹ್ಮ ಚಂದ್ರನನ್ನು ಕೊಟ್ಟದ್ದು. ಚಂದ್ರ ದೂರ್ವಾಸ ಹಾಗೂ ವಿಷ್ಣುವಿನಿಂದ ದತ್ತ. ಹಾಗಾಗಿ ನಾವು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ 3 ತಲೆ ಇರುತ್ತೆ ಆ ಮೂರ್ತಿಗೆ. ಅದು ತ್ರಿಮೂರ್ತಿಗಳ ಸಂಕೇತ. ಹೇಗೆ ತ್ರಿಮೂರ್ತಿಗಳ ಒಟ್ಟು ಶಕ್ತಿ ಯಾವುದು ಅಂದರೆ ಅದು ದತ್ತಾತ್ರೇಯ. ಇಂಥ ದತ್ತಾತ್ರೇಯರನ್ನು ಆರಾಧನೆ ಮಾಡೋದು ಗುರುಚರಿತ್ರೆಯಲ್ಲಿ ನಾವು ಕಾಣ್ತೀವಿ. ಎಷ್ಟು ಕಷ್ಟ ಕ್ಲಿಷ್ಟ ವಾತಾವರಣಗಳನ್ನು ಕೂಡ ದಾಟಿ ಬಿಡ್ತಾರೆ ಅವರು. ಗುರುವಿನ ಕೃಪೆ ಇದ್ದಾಗ, ಗುರುವಿನ ಅನುಗ್ರಹವಿದ್ದಾಗ ಕಷ್ಟವನ್ನು ಸುಲಭವಾಗಿ ದಾಟಿಸಿಬಿಡ್ತಾನವನು. ಹಾಗೆ ಅತಿಯಾದ ವಿಚಿತ್ರವಾದ ನಂಬಿಕೆ ಇರಬೇಕು. ದತ್ತಾತ್ರೇಯನ ನಂಬಿಕೊಂಡ್ರೆ ಆಗತ್ತೆ. ಅಚಲವಾದ ನಂಬಿಕೆ ಇದ್ದವರಿಗೆ ದತ್ತನ ಕೃಪೆ, ದತ್ತನ ದರ್ಶನ, ದತ್ತನ ಪ್ರಭಾವ ಏನು ಅನ್ನೋದು ಗೊತ್ತಾಗುತ್ತೆ. ಅಂಥ ಭಕ್ತರು ಅನೇಕರಿದ್ದಾರೆ. ಗುರುಚರಿತ್ರೆಯನ್ನು ಓದಿಬಿಟ್ರೆ ನಿಮಗೆ ಅಲ್ಲಿ ಬರ್ತಕ್ಕಂಥ ಒಂದೊಂದು ಕಥೆಯಲ್ಲೂ ಕೂಡ ಒಂದೊಂದು ವಿಸ್ಮಯದ ಅವನ ಶಕ್ತಿ, ದತ್ತನ ಶಕ್ತಿ ಎಂಥದ್ದು, ಗುರುಶಕ್ತಿ ಎಂಥದ್ದು ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಯಾರು ದತ್ತನ ಆರಾಧನೆಗೆ ಅಧಿಕಾರಿ ಯಾರು? ಯಾರು ಅಂದರೆ ಯಾರಲ್ಲ ಅಂತನ್ಬೇಕು. ಎಲ್ಲರಿಗೂ ದತ್ತನ ಆರಾಧನೆಗೆ ಅವಕಾಶ ಇದೆ. ಸರ್ವರೂ ಕೂಡ ದತ್ತನ ಆರಾಧನೆ ಮಾಡೋದರಿಂದಾಗಿ ಅವರಿಗೆ ಮುಖ್ಯವಾಗಿ ರೋಗ ಬಾಧೆ ಇರೋದಿಲ್ಲ. ಎರಡನೇದು, ದೇಹಸ್ಥಿತಿ ಚೆನ್ನಾಗಿದ್ದಾಗ ಮಾತ್ರವೇ ನಾವು ಭಗವತ್ ಚಿಂತನೆಯನ್ನು ತುಂಬ ಶಾಂತವಾಗಿ ಆಚರಣೆ ಮಾಡಲಿಕ್ಕಾಗತ್ತೆ, ಶಾಂತವಾಗಿ ಅವನನ್ನು ನೆನೆಸಿಕೊಳ್ಳಲಿಕ್ಕಾಗತ್ತೆ. ಹೀಗಾಗಿ ಮೂಲ ಸ್ಥಿತಿ ನಮ್ಮ ದೇಹ ತುಂಬ ಚೆನ್ನಾಗಿರಬೇಕು, ಸೌಷ್ಠವ ಬಲಿಷ್ಠವಾಗಿರಬೇಕು. ದತ್ತಾತ್ರೇಯನ ಆರಾಧನೆಯಿಂದ ರೋಗ ನಿವೃತ್ತಿ. ನಂತರ ಚಿರಯೌವನ. ಆ ಮೂರ್ತಿಯನ್ನು ನೋಡಿದ್ರೆ ಗೊತ್ತಾಗುತ್ತಲ್ವ, ಸ್ನಿಗ್ಧ ಮನೋಹರವಾಗಿರ್ತಕ್ಕಂತಹ ಹಸನ್ಮುಖಿ ದತ್ತಾತ್ರೇಯ. ಆ ಮೂರ್ತಿಯನ್ನು ನೋಡಿದ್ರೆ ನಮ್ಮ ಮನಸ್ಸಿನಲ್ಲಿ ಎಂಥವನಿಗೂ ಒಂದು ಉತ್ಸಾಹ, ಒಂದು ನಗು, ಮಂದಹಾಸ ಅದು ಉಂಟಾಗುತ್ತೆ. ಆ ಮೂರ್ತಿ ನೋಡಿದ್ರೇ ಆಗಿದೆ. ಚಿರಯೌವನ ಅದು. ಆರೋಗ್ಯ. ಎಂಥ ವೃದ್ಧನೂ ಕೂಡ ನನ್ನಲ್ಲಿ ಆ ಚೈತನ್ಯ ಇದೆ, ಚೈತನ್ಯ ಶಕ್ತಿ ನಳನಳಿಸ್ತಾ ಇದೆ, ಆ ಯೌವನ ಶಕ್ತಿ ಅದನ್ನು ಉಂಟು ಮಾಡ್ತಾನೆ. ಇದರ ಜೊತೆಗೆ ಜ್ಞಾನ, ನಿಜವಾದ ಅರಿವು. ಮನುಷ್ಯನಿಗೆ ಏನೇನು ಬೇಕು ನೋಡಿ, ಸದಾ ಆರೋಗ್ಯದಿಂದ ತುಂಬಿರಬೇಕು. ಯೌವನ ಅಂತಕ್ಕಂಥದ್ದು ಸದಾ ಇರಬೇಕು, ಮತ್ತು ಅವನು ಜ್ಞಾನಿಯೂ ಆಗಿರಬೇಕು. ದತ್ತಾತ್ರೇಯನ ಆರಾಧನೆಯಿಂದ ಈ 3 ಮಹತ್ತರವಾದ ಫಲಗಳು ನಮಗೆ ಸಂದಾಯವಾಗುತ್ತೆ. ಇದರ ಹೊರತಾಗಿ ಇನ್ನೂ ಅನೇಕ ಫಲಗಳನ್ನು ಅಲ್ಲಿ ಹೇಳಿದೆ. ಗುರುಚರಿತ್ರೆ ಓದ್ದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಕ್ಕಳಿಲ್ಲ ಅಂದವರಿಗೆ ಮಕ್ಕಳು, ರಾಜ್ಯ ಇಲ್ಲ ಅಂದವರಿಗೆ ರಾಜ್ಯ, ರೋಗ ಇದ್ದವನಿಗೆ ರೋಗ ನಿವಾರಣೆ, ಒಂದಲ್ಲ ಎರಡಲ್ಲ ಹಲವು ಬಗೆಗಳಲ್ಲಿ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅರಿವು. ಬದುಕಿನ ಅರಿವು ಭಗವಂತನ ಸಾಕ್ಷಾತ್ಕಾರದ ಹಾದಿ. ಇದು ಬಹಳ ಮುಖ್ಯವಾಗಿ ಬೇಕು. ಇದಕ್ಕೆ ಯಾರು ಒಳ್ಳೆಯ ಮಾರ್ಗದರ್ಶಕರು ಅಂದರೆ ದತ್ತಾತ್ರೇಯ. ಯಾರು ದತ್ತೋಪಾಸನೆಯನ್ನು ಮಾಡ್ತಾರೋ, ದತ್ತಾರಾಧನೆಯನ್ನು ಮಾಡ್ತಾರೋ ಅವರಿಗೆ ಮತ್ತೊಬ್ಬರ ಮಾರ್ಗದರ್ಶನವೇ ಬೇಕಾಗಿಲ್ಲ. ಸ್ವಯಂ ಪ್ರಭೆ, ಅದು ತಾನಾಗೇ ಬೆಳಗುವ ಶಕ್ತಿ. ಒಂದು ದೀಪಕ್ಕೆ ಹೇಗೆ ತಾನೇ ಬೆಳಗುವ ಶಕ್ತಿ ಇದೆಯೋ ಆ ರೀತಿಯಲ್ಲಿ ಅವರು ಯಾರು ದತ್ತನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೆ ಅಂಥದ್ದೊಂದು ಪ್ರಜ್ಞಾಶಕ್ತಿ ಬಂದುಬಿಡುತ್ತೆ. ಉಪಾಸನೆ ಮಾಡ್ತಾ 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 ಮಾಡ್ತಾ
ದತ್ತನ ಅನುಗ್ರಹದಿಂದಾಗಿ ಬದುಕಿನ ಸಮಸ್ಯೆಗಳನ್ನು, ಬದುಕಿನ ನೋವು ತೊಂದರೆಗಳನ್ನು ಬಿಡಿಸಿಕೊಳ್ಳುವ ಶಕ್ತಿ ಅಷ್ಟೇ ಅಲ್ಲ, 10 ಜನರನ್ನು ಬಿಡಿಸಿಕೊಡುವ ಒಂದು ವಿಶಿಷ್ಟ ಶಕ್ತಿ ಅವರಿಗೆ ಬರುತ್ತೆ. ಹೀಗಾಗಿ ದತ್ತನ ಆರಾಧನೆ ಈ ದಿವಸ ದತ್ತಾತ್ರೇಯ ಸನ್ನಿಧಾನಕ್ಕೆ ಹೋಗಿ ದತ್ತನ ಪ್ರಾರ್ಥನೆಯನ್ನು, ನಿಮಗೆ ಹೇಗೆ ದತ್ತನನ್ನು ಒಲಿಸಿಕೊಳ್ಳುವ ಮಾರ್ಗ ಹೇಗೆ, ದತ್ತಾತ್ರೇಯನನ್ನು ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಒಂದು ವಿಶಿಷ್ಟವಾದ ಪ್ರಾರ್ಥನೆ ಇದೆ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ ಆತ್ಮಮಾಯಾರತಂ ದೇವಂ ಅವಧೂತಂ ದಿಗಂಬರಂ ಭಸ್ಮೋದ್ಧೂಲಿತ ಸರ್ವಾಂಗಂ ಜಟಾಜೂಟಧರಂ ವಿಭುಂ ಚತುರ್ಬಾಹುಂ ಉದಾರಾಂಗಂ ಪ್ರಫುಲ್ಲಕಮಲೇಕ್ಷಣಂ ಜ್ಞಾನಯೋಗನಿಧಿಂ ವಿಶ್ವಗುರುಂ ಯೋಗಿಜನಪ್ರಿಯಂ ಭಕ್ತಾನುಕಂಪಿನಂ ಸರ್ವಸಾಕ್ಷಿಣಂ ಸಿದ್ಧಸೇವಿತಂ. ನೋಡಿ, ಕೊನೆಯ ಸಾಲಿನಲ್ಲಿ ಭಕ್ತಾನುಕಂಪಿನಂ ಅಂತಿದೆ. ಅನುಕಂಪದಿಂದ ಭಕ್ತರನ್ನು ಪೊರೆಯತಕ್ಕಂಥ ಅನುಕಂಪ ಬೇಕಲ್ವ, ವಾತ್ಸಲ್ಯ ಬೇಕು. ಮುಖ್ಯವಾಗಿ ಆರ್ತರಾಗಿ ದೀನರಾಗಿ ನನಗೆ ಬೇರೆ ಗತಿ ಇಲ್ಲಪ್ಪ ಅಂತ ಬಂದವರಾಗ ಆ ಸನ್ನಿಧಾನಕ್ಕೆ ಬಂದಾಗ ಅನುಕಂಪದಿಂದ, ವಾತ್ಸಲ್ಯದಿಂದ, ಪ್ರೇಮದಿಂದ ಬಂದ ಭಕ್ತನನ್ನು ಅಪ್ಪಿಕೊಳ್ಳಬೇಕು. ಅಷ್ಟೇ ಅಲ್ಲ, ಅವನ ಕಣ್ಣೀರನ್ನು ಒರೆಸಬೇಕು. ಧೃತಿಗೆಡಬೇಡ, ನನ್ನ ಅನುಗ್ರಹ ಇದೆ, ಆಶೀರ್ವಾದ ಇದೆ, ಜೀವನದಲ್ಲಿ ಗೆಲ್ತೀಯ ಅನ್ನೋ ಒಂದು ವಿಶ್ವಾಸವನ್ನು ತುಂಬಬೇಕು. ಇದು ಉಂಟಾಗಬೇಕಾಗಿದ್ದರೆ ದತ್ತ ಮಂದಿರಕ್ಕೆ ಹೋಗಿ ಇಂಥದ್ದೊಂದು ದತ್ತನ ಸೇವೆಯನ್ನು ಮಾಡಬೇಕು. ದತ್ತ ಪ್ರಾರ್ಥನೆ ಮಾಡಿ ದತ್ತಾತ್ರೇಯರಿಗೆ ಮನಸಾರೆ ಶರಣಾಗತರಾಗಿ ಈ ಸ್ತುತಿಯನ್ನು ಹೇಳ್ಕೊಳ್ಳಿ. ದತ್ತಾತ್ರೇಯನ ಅನುಗ್ರಹ ನಿಸ್ಸಂಶಯವಾಗಿ, ನಿಶ್ಚಯವಾಗಿ ಉಂಟಾಗುತ್ತೆ. ನಿಮಗೆ ಯಾವುದೇ ರೋಗ, ಯಾವುದೇ ಬಾಧೆಗಳು ಯಾವುದೇ ಇರಲಿ, ಪಿಶಾಚ ಬಾಧೆ ಇರಲಿ, ಇನ್ಯಾವುದೇ, ಎಷ್ಟೋ ದತ್ತಾತ್ರೇಯ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಗಾಣಗಾಪುರಕ್ಕೆ ಹೋದರೆ ನೀವು ಅಲ್ಲೂ ದತ್ತಕ್ಷೇತ್ರವೇ ತಾನೇ ಅದು, ಅಲ್ಲಿ ಹೋದರೆ ನೀವು ಹಾಗೆ ಆಡ್ತಕ್ಕಂಥವ್ರು ನೋಡಿಬಿಟ್ರೆ ಇದು ಭಯ ವ್ಯಾಪಿಸುತ್ತೆ. ಯಾಕೆಂದರೆ ಯಾವುದೋ ಒಂದು ಪ್ರೇತ, ಅದರ ಒಂದು ಭಯ ಅದು ನಿವಾರಣೆ ಮಾಡಿಬಿಡುತ್ತೆ ದತ್ತನ ಸೇವೆ. ಹಾಗಾಗಿ ತಾನೇ ಎಷ್ಟು ಸಾವಿರಾರು ಜನ ಬರ್ತಾರಲ್ಲಿ. ದತ್ತಕ್ಷೇತ್ರಗಳಲ್ಲಿ ಅದನ್ನು ಕಾಣ್ತೀವಿ ನಾವು. ಅಂದರೆ ನಿಮಗೆ ರೋಗ, ಮಾನಸಿಕವಾಗಿ ವ್ಯಾಧಿ ಅಂತ ಇವೆರಡೇ ಮನುಷ್ಯನನ್ನು ಬಾಧಿಸ್ತಕ್ಕಂಥದ್ದು. ಒಂದು ಮಾನಸಿಕ ಕಾಯಿಲೆ, ಇನ್ನೊಂದು ದೈಹಿಕವಾದ ಕಾಯಿಲೆ. ಇವುಗಳಿಲ್ಲದ ಸ್ಥಿತಿ ಅನ್ನೋದೇ ಆನಂದ ಸ್ಥಿತಿ. ನನಗೇನು ಇರಪ್ಪ, ಸುಖವಾಗಿದ್ದೀನಿ ಅಂತ. ಅದು ಉಂಟಾಗಬೇಕಾಗಿದ್ದರೆ ದತ್ತನ ಕೃಪೆ ಬೇಕಾಗುತ್ತೆ. ಹೀಗಾಗಿ ನೀವು ಕೂಡ ಆ ಒಂದು ಸ್ವಚ್ಛ ಮನಸ್ಸಿನಿಂದ ದತ್ತ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.